ಈ ಕಲರ್ ಏನಿದೆ ನನಗೆ ತುಂಬಾ ಇಷ್ಟ, ಗ್ರೀನ್ ಕಲರು. ಗ್ರೀನ್ ನನಗೆ ಬೇಡ ಬೇಡ ಅಂದರೂ ವರುಣ್ ಕರ್ಕೊಂಬಂದಿಯಾನೆ ಆಟ ಆಡೋದಕ್ಕೆ. ಸೀರೆ ಉಡ್ಕೊಡೋದು ಹೆಂಗೆ ಆಟ ಗೊತ್ತಿಲ್ಲ. ನೀನು ಸೆಲೆಕ್ಟ್ ಮಾಡಿದ್ದು ಇದೆ ತಾನೆ? ಈಗ ವರುಣ್ ಸೆಲೆಕ್ಟ್ ಮಾಡಿದ್ದು. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೈಸ್, ನಾವು ಹೋಗ್ತಾ ಇದ್ದೀವಿ ಉಡುಪಿಗೆ ಇವತ್ತು. ಶಿವರಾತ್ರಿ ಆಮೇಲೆ ರಜಾ ಕೂಡ ಇದೆ ಅಲ್ವಾ, ಸೊ ಹಾಗೆ ಸ್ಮಾಲ್ ಟ್ರಿಪ್ ಅಂತ ಹೋಗ್ತಾ ಇದ್ದೀವಿ. ಜಸ್ಟ್ ಫಾರ್ 2 ಡೇಸ್ಗಷ್ಟೇ, ಮತ್ತೆ ವಾಪಸ್ ಹೊರಟ್ಬಿಡ್ತೀವಿ ಮಂಗಳವಾರ. ಹಾಗೆ ಇವತ್ತು ಸಂಡೇ. ಈಗ ಹೊರಟಿದ್ದೀವಿ. ಆಲ್ರೆಡಿ ನಾವು ಶಿವಮೊಗ್ಗದಲ್ಲಿ ಊಟ ಮಾಡಿ ಇವಾಗ ಆನ್ ದ ವೇ ಟು ಉಡುಪಿ. ಗೈಸ್, ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ಇಲ್ಲಿ ಜಾತ್ರೆ ಶಿವಮೊಗ್ಗದಲ್ಲಿ. ಫುಲ್ಲು ಜನ. ವಾವ್, ಟೆಂಪಲ್ ಭಾಳ ಚೆನ್ನಾಗಿದೆ ನೋಡಲ್ಲಿ. ರೀಚ್ ಆಗಿದ್ದೀವಿ ಉಡುಪಿಗೆ. ಎಂಟ್ರೆನ್ಸಲ್ಲಿ ಇದ್ದೀವಿ. ಇನ್ನು 45 ಮಿನಿಟ್ಸಲ್ಲಿ ಸಿಟಿ ಎಂಟರ್ ಆಗ್ತೀವಿ. ಸೊ ಅದಕ್ಕೆ ಇಲ್ಲೇ ನಿಲ್ಲಿಸಿದ್ದೀವಿ ಹೋಟೆಲ್ಗೆ. ಜ್ಯೂಸ್ ಕುಡಿಯೋಣ ಅಂತ ಹೇಳ್ಬಿಟ್ಟು ಮಸ್ಕ್ ಮೆಲನ್ ಆರ್ಡರ್ ಮಾಡಿದ್ದೀವಿ. ನನ್ನ ಫೇಸ್ ಆಲ್ರೆಡಿ ಎಷ್ಟು ಡಲ್ ಆಗಿದೆ ನೋಡಿ, ಸುಸ್ತಾಗ್ಬಿಟ್ಟಿದೆ, ಲಾಂಗ್ ಜರ್ನಿ ಅಲ್ವಾ, ಸೊ ಅದಕ್ಕೆ. ಏನು ಗೊತ್ತಾ, ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ಟೆಂಪಲ್ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಹಾಕ್ಕೊಂಡಿದ್ದೆ. ನಾವು ಇಲ್ಲಿ ಉಡುಪಿಗೆ ರೀಚ್ ಆಗಿರೋದು ಇವಾಗ 6 o'clock. ಒಂದು 6:30 ಅಷ್ಟೊತ್ತಿಗೆ ನಾವು ಹೋಟೆಲಿಗೆ ರೀಚ್ ಆಗ್ತೀವಿ. ನೋಡೋಣ ಇಲ್ಲಿ ಯಾವ ಟೆಂಪಲ್ಸ್ ತುಂಬ ಫೇಮಸ್ ಅಂತ ಪ್ರಾಪರಾಗಿ ನಮಗೆ ಗೊತ್ತಿಲ್ಲ. ಲೆಟ್ಸ್ ಸಿ, ನೋಡೋಣ. ಆದರೆ ರೆಡಿ ಆಗಿಬಿಟ್ಟು ನಾನು ಟೆಂಪಲ್ಗೆ ಹೋಗ್ತೀನಿ. ಮತ್ತು ಶಿವಪಾಡಿ ವೈಭವ ಅಂತ ಇಲ್ಲಿ ಒಂದು ಮಹೋತ್ಸವ ಇದೆ. ಸೊ ಇದನ್ನು ನಾವು ನೋಡ್ಕೊಂಡು ಬರ್ತಾ ಇದ್ವಿ. ರೋಡ್ ಉದ್ದಕ್ಕೂ ಬ್ಯಾನರ್ಸ್ ಎಲ್ಲ ಹಾಕಿದ್ದಾರೆ. ನಾನು ಇವಾಗ ತಾನೇ ತೋರಿಸಿದ್ನಲ್ಲ ನಿಮಗೆ, ಕಂಪ್ಲೀಟ್ ಲೈಟಿಂಗ್ಸು ಉಡುಪಿ ರೋಡು. ಯಾಕಂದ್ರೆ ಏನು ಶಿವರಾತ್ರಿ ಅಂತ ಹೇಳಿಬಿಟ್ಟು ಹಾಗೆ ಡೆಕೋರೇಟ್ ಎಲ್ಲ ಮಾಡಿದ್ದಾರೆ ಅಂತ. ಈಗ ಇನ್ನು 6:30 ಆಗ್ತಾ ಇದೆ. ನಾವು ಹೋಟೆಲ್ಗೆ ಹೋಗಿ ರೆಡಿ ಆಗಿಬಿಟ್ಟು ನಾನು ಸ್ಯಾರಿ ಉಟ್ಕೊಳ್ಳೋಣ ಅಂತ. ಈ ಸ್ಯಾರಿ ಬಂದು ಮಮ್ಮಿ ಗಿಫ್ಟ್ ಕೊಟ್ಟಿದ್ದು ನನಗೆ. ಸೊ ಇದಕ್ಕೆ ಬ್ಲೌಸ್ ಎಲ್ಲ ಹೊಲಿಸ್ಕೊಂಡು ನಾನು ರೆಡಿ ಇಟ್ಕೊಂಡಿದ್ದೆ ಶಿವರಾತ್ರಿಗೆ ಉಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ನಾನಿವಾಗ ಉಟ್ಕೊಂಡು ಇದನ್ನು ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ಈ ವಿಡಿಯೋನ ನೋಡ್ತಾ ಇರಿ ಎಂಡ್ವರೆಗೂ. ಗೈಸ್, ನಾನು ಈ ಇಯರಿಂಗ್ಸ್ನ ಮ್ಯಾಚ್ ಮಾಡ್ಕೋತಾ ಇದ್ದೀನಿ ಈ ಸ್ಯಾರಿಗೆ. ಹೇ ಗೈಸ್, ನಾನಿವಾಗ ರೆಡಿ ಆಗಿದ್ದೀನಿ ಸ್ಯಾರಿ ಉಡ್ಕೊಂಡು. ಹೇಗೆ ಕಾಣ್ತಾ ಇದ್ದೀನಿ ಅಂತ ಕಮೆಂಟ್ಸಲ್ಲಿ ಹೇಳಿ. ನೀವು ನನ್ನ ಸ್ಯಾರಿನ ನೋಡ್ಬೋದು, ಸ್ಯಾರಿ ಯಾವ ರೀತಿ ಇದೆ ಅನ್ನೋದನ್ನು. ಈ ಒಂದು ಸ್ಯಾರಿ ಏನಿದೆ ಅದು ಮಮ್ಮಿ ಗಿಫ್ಟ್ ಮಾಡಿದ್ದು ನಮ್ಮಮ್ಮ. ಬ್ಲೌಸ್ ಎಲ್ಲ ಮುಂಚೆನೇ ನಾನು ಹೊಲಿಸಿ ಇಟ್ಕೊಂಡಿದ್ದೆ ಶಿವರಾತ್ರಿಗೆ ಉಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು. ನಾನು ನಿಮಗೆ ಕಂಪ್ಲೀಟ್ ಔಟ್ಫಿಟ್ ಅಂದರೆ ಇವತ್ತಿನ ಸ್ಯಾರಿ ಹೇಗಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ನೀವು ನೋಡ್ತಾ ಇರ್ಬೋದು ಸ್ಯಾರಿ ಹೇಗಿದೆ ಅಂತ. ಸಖತ್ತಾಗಿದೆ ಅಲ್ವಾ? ಈ ಕಲರ್ ಏನಿದೆ ನನಗೆ ತುಂಬಾ ಇಷ್ಟ, ಗ್ರೀನ್ ಕಲರು. ಗ್ರೀನ್ ಕಲರ್ಗೆ ಈ ರೀತಿ ಡಾರ್ಕ್ ಒಂಥರ ಇಂಕ್ ಬ್ಲೂ ಅಲ್ಲಿ ಕಾಂಬಿನೇಷನ್ ಇದೆ ಈ ಸ್ಯಾರಿ. ತುಂಬಾ ಇಷ್ಟ ಆಯಿತು ನನಗೆ, ಮಮ್ಮಿ ನನಗೆ ಕೊಡಿಸಿದಾಗ. ಸೊ ಹೇಗಿದೆ ಅಂತ ಕಮೆಂಟ್ಸಲ್ಲಿ ಹೇಳಿ. ಆ್ಯಂಡ್ ಈ ಒಂದು ಸ್ಯಾರಿಗೆ ನಾನು ಈ ಇಯರಿಂಗ್ಸ್ನ ಮ್ಯಾಚಿಂಗ್ ಮಾಡ್ಕೊಂಡಿದ್ದೀನಿ. ಅಷ್ಟೊಂದು ನಾನು ನೆಕ್ಲೆಸ್ ಆಗಲಿ ಅಷ್ಟೊಂದು ಹಾಕ್ಕೊಂಡಿಲ್ಲ ಇವತ್ತು. ಯಾಕಂದರೆ ಸ್ಯಾರಿನೇ ಗ್ರ್ಯಾಂಡ್ ಇರೋದಕ್ಕೆ ಜಸ್ಟ್ ಇಯರಿಂಗ್ಸ್ನ ಮ್ಯಾಚ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ವಾಚ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸೊ ಹೇಗಿದೆ? ಚೆನ್ನಾಗಿದೆ ಅಲ್ವಾ? ನಾವು ಕಾರ್ ಪಾರ್ಕಿಂಗ್ ಮಾಡಿದ್ದಾಯಿತು. ಈಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸ್ವಲ್ಪ ದೂರದಲ್ಲಿದೆ ಟೆಂಪಲ್ಲು ಮಹೋತ್ಸವ, ಅಲ್ಲಿಗೆ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಫುಲ್ಲು ಲೈಟಿಂಗ್ಸು, ಫುಲ್ಲು ಡೆಕೋರೇಷನ್ ಎಲ್ಲ ಮಾಡಿದರು ಹಬ್ಬ ಅಂತ. ನೋಡೋದಕ್ಕೆ ಸಖತ್ತಾಗಿತ್ತು. ಗೈಸ್, ನಾನು ಇದನ್ನು 50 ರೂಪೀಸಿಗೆ ತೊಗೊಂಡೆ. 100 ಅಂತ ಹೇಳ್ತಾ ಇದ್ರು, ನಾನು 50 ರೂಪೀಸ್ ಕೊಟ್ಟು ಇದನ್ನು ತೊಗೊಂಡೆ. ಹೇಗಿದೆ? ಚೆನ್ನಾಗಿದೆ ಅಲ್ವಾ? ಎಷ್ಟೊಂದು ದಿನ ಆಗಿತ್ತು ನಾನು ಈ ರೀತಿ ಆಯಿಲ್ ಫುಡ್ಗಳನ್ನ ತಿಂದು. ಇವತ್ತು ಲೈಟಾಗಿ ತಿನ್ನೋಣ ಅಂತ ಹೇಳಿಬಿಟ್ಟು ತಿಂತಾ ಇದ್ದೀನಿ.
ಸಖತ್ತಾಗಿತ್ತು ಟೇಸ್ಟು. ಮಹೋತ್ಸವ ಏನಿದೆ ತುಂಬಾ ಚೆನ್ನಾಗಿ ನಡೀತಾ ಇದೆ. ಆ ಕಡೆ ಸಿಂಗಿಂಗ್ ಪ್ರೋಗ್ರಾಮ್ ಕೂಡ ನಡೀತಾ ಇದೆ, ಈ ಕಡೆ ಎಕ್ಸಿಬಿಷನ್ ಕೂಡ ಹಾಕಿದ್ದಾರೆ. ನೋಡೋಣ ಹೇಗಿದೆ ಅಂತ. ಹಬ್ಬ ಅಂತ ಹೇಳಿಬಿಟ್ಟು ನಾನು ಸ್ಯಾರಿ ಉಟ್ಕೊಂಡಿದ್ದೆ. ಈ ಗೇಮ್ಸ್ ಎಲ್ಲ ಆಡೋದಕ್ಕೆ ನನಗೆ ಸ್ವಲ್ಪ ಅನ್ಕಂಫರ್ಟಬಲ್ ಆಗುತ್ತೆ ಸ್ಯಾರಿ ಉಟ್ಕೊಂಡಿರೋದ್ರಿಂದ. ಅಂದರೂ ಫೋರ್ಸ್ ಮಾಡಿ ವರುಣ್ ಕರ್ಕೊಂಡು ಹೋಗಿದ್ದೆ. ನನಗೆ ಬೇಡ ಬೇಡ ಅಂದರೂ ವರುಣ್ ಕರ್ಕೊಂಬಂದಿ ಅಲ್ಲಿ ಆಟ ಆಡೋದಕ್ಕೆ. ಸೀರೆ ಉಟ್ಕೊಳ್ಳೋದು ಹೆಂಗೆ ಆಟ ಗೊತ್ತಿಲ್ಲ, ಬೇಡ ಅಂದ್ರೂ ಸೀರೆ ಉಟ್ಕೊಂಡಿದ್ದೀನಿ. ಅರೋಣ ಅರೋಣ ಒಟ್ಟು ಹಾಕು ಹಾಕು. ಟ್ಯಾಕ್ಸ್ ಜಾಸ್ತಿ ಹಾಕು, ಕಡಿಮೆಗೆ ಆಗ್ತಿದೆಯಲ್ಲ. 50 ರೂಪಾಯಿ ಬರೀ ಇದೊಂದೇ ಅಣ್ಣ. ಇನ್ನೊಂದು ಯಾವ್ದು ಸೋಸೋ ಕೊಡೋಣ ಅಷ್ಟಾಗೆ. ಕೊಡಿ 50 ರೂಪಾಯಿ ಇದ್ದಿದ್ದು ಬಂತು. ಅದಾದ್ರೂ ಗೆದ್ದೆ ನಾನು. ಇದು 100 ರೂಪೀಸಿಗೆ ಇಷ್ಟು. 1978 ಹುಟ್ಟಿದಂತಹ ನೀವು ಬರೋದಿಲ್ಲ. ಆವಾಗಲೇ ಹೇಳಿದ್ನಲ್ಲ, ಈ ಕಡೆ ಬಂದರೆ ಸಿಂಗಿಂಗ್ ಪ್ರೋಗ್ರಾಮ್ ನಡೀತಾ ಇತ್ತು. ಸೊ ಸ್ವಲ್ಪ ಹೊತ್ತು ಅದನ್ನು ನೋಡಿಕೊಂಡು ಕೂತ್ಕೊಂಡಿದ್ವಿ. ತುಂಬ ಒಳ್ಳೊಳ್ಳೆ ಸಿಂಗರ್ಸ್ ತುಂಬ ಚೆನ್ನಾಗಿ ಹಾಡು ಹೇಳ್ತಾಯಿದ್ರು. ಈ ಕಡೆ ಟೆಂಪಲಿಗೆ ಬಂದ್ವಿ, ದರ್ಶನ ಮುಗಿಸ್ಕೊಂಡು ಹೋಟೆಲ್ಗೆ ಹೋಗೋಣ ಅಂತ. ಅಂತೂ ಇಲ್ಲಿ ಬಂದು ತುಂಬಾ ಖುಷಿ ಆಯಿತು ಗೈಸ್. ನೋಡೋದಕ್ಕೆ ಎಷ್ಟು ಚೆನ್ನಾಗಿತ್ತು, ಎಷ್ಟು ಚೆನ್ನಾಗಿ ನಡೀತಾ ಇತ್ತು ಗೊತ್ತಾ ಮಹೋತ್ಸವ. ಗೈಸ್ ಮಹೋತ್ಸವ ತುಂಬ ಚೆನ್ನಾಗಿತ್ತು. ಇವಾಗ ನಾವು ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ನಮಗೇನಾದರೂ ಊಟ ಪಾರ್ಸಲ್ ತಗೊಂಡು ಹೋಟೆಲ್ಗೆ ಇವಾಗ ಹೊರಡ್ತೀವಿ. ತುಂಬಾ ಚೆನ್ನಾಗಿರುತ್ತಮ್ಮ. ಯಾಕೆ ಯಾಕೆ ಸರಿಯಾಗಿ ಶಾಪಿಂಗ್ ಮಾಡೋದಲ್ಲ, ಚೆನ್ನಾಗಿರುತ್ತೆ. ಮತ್ತೆ ಗೈಸ್ ನಾನು ಏನೇನು ತಗೊಂಡೆ ಅಂತ ರೂಮ್ಗೆ ಹೋದ್ಮೇಲೆ ತೋರಿಸ್ತೀನಿ. ತುಂಬ ಒಳ್ಳೊಳ್ಳೆ ಇಯರಿಂಗ್ಸ್ನ ತಗೊಂಡೆ ನಾನು, ತೋರಿಸ್ತೀನಿ ರೂಮ್ಗೆ ಹೋದ್ಮೇಲೆ. ಗೈಸ್ ಅಂದರೆ ಇವತ್ತು ಸಖತ್ತಾಗಿತ್ತು ಮಹೋತ್ಸವ ಎಲ್ಲ. ಇಯರಿಂಗ್ಸ್ ಅಂತೂ ತುಂಬ ಅಫೋರ್ಡೆಬಲ್ ಪ್ರೈಸಲ್ಲಿ ನನಗೆ ಸಿಕ್ತು. ನಾನು ಹೋಟೆಲ್ಗೆ ಹೋಗಿ ತೋರಿಸ್ತೀನಿ, ರೂಮ್ಗೆ ಹೋಗಿ ತೋರಿಸ್ತೀನಿ ಏನೇನು ತಗೊಂಡೆ ಅಂತ. ತುಂಬ ಕಡಿಮೆಗೆ ಸಿಕ್ತು. ನಮ್ಮ ಚಿತ್ರದುರ್ಗದಲ್ಲೂ ಅಷ್ಟು ಕಡಿಮೆಗೆ ಸಿಗಲ್ಲ, ಅಷ್ಟೊಂದು ಕಡಿಮೆಗೆ ಸಿಕ್ತು. ಒಳ್ಳೊಳ್ಳೆ ಇಯರಿಂಗ್ಸ್ನ ಚಾಯ್ಸ್ ಮಾಡಿ ತಗೊಂಡೆ. ಆ್ಯಂಡ್ ಒಂದು ಬ್ರಾಸ್ಲೆಟ್ ಕೂಡ ತಗೊಂಡೆ, ಅದು ಕೂಡ ಸಖತ್ ಒಳ್ಳೆ ಪ್ರೈಸಲ್ಲಿ ಸಿಕ್ತು ಆ್ಯಂಡ್ ತುಂಬ ಚೆನ್ನಾಗಿದೆ. ತಗೊಂಡೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಈ ಒಂದು ಬ್ರಾಸ್ಲೆಟ್ನ ತಗೊಂಡೆ, ನನಗಂತೂ ತುಂಬಾ ಇಷ್ಟ ಆಯಿತು. ಕಲರ್ ಇದೆ ಇದು. ಸೊ ಯಾವುದೇ ಒಂದು ಡ್ರೆಸ್ ಹಾಕ್ಕೊಂಡ್ರು ಇದು ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಸೊ ಇದು ತುಂಬಾ ಅಫೋರ್ಡೆಬಲ್ ಆಗಿ ಸಿಕ್ತು. ಇದು 100 ರೂಪೀಸ್ ಅಂತ ಹೇಳಿದ್ರು, 50 ರೂಪೀಸಿಗೆ ಕೊಟ್ಟರು. ತುಂಬ ಕಡಿಮೆಗೆ ಸಿಕ್ತು ಇದು ನನಗೆ. ಸಖತ್ತಾಗಿದೆ ಅಲ್ವಾ? ಎಲ್ಲ ಡ್ರೆಸ್ಸಸ್ಗೂ ಮ್ಯಾಚ್ ಆಗುತ್ತೆ. ಆ್ಯಂಡ್ ಇಯರಿಂಗ್ಸ್ ಬಂದು ನಾನು ಇದು ತಗೊಂಡೆ. ಸೊ ಟೋಟಲ್ 5 ಪೇರ್ ಇಯರಿಂಗ್ಸ್ ತಗೊಂಡೆ. ಎಲ್ಲ ಸೇರಿ 150 ರೂಪೀಸ್ ಅಷ್ಟೇ ಗೈಸ್ ಕೊಟ್ಟಿದ್ದು, ಅಷ್ಟೇ. ಎಲ್ಲ ಸೇರಿ 150. ಇನ್ನೂ ಜಾಸ್ತಿ ಹೇಳಿದ್ರು. ಇಯರಿಂಗ್ಸ್ ಮಾರೋ ಅಣ್ಣ ತುಂಬಾ ಒಳ್ಳೆಯವರಿದ್ರು, ಕಮ್ಮಿಗೆ ಕೊಟ್ಟರು. ನಾನು ಕಡಿಮೆ ಮಾಡಿಸಿದ್ದು. ಹಾಂ, ವರುಣ್ ಕಮ್ಮಿ ಮಾಡಿಸಿದ್ದು, ಅದಕ್ಕೆ ಕಡಿಮೆ ಕೊಟ್ಟರು. ಆಯಿತಾ? ಹ್ಯಾಪಿ? ಈ ಒಂದು ಇಯರಿಂಗ್ಸ್ ತಗೊಂಡೆ. ಎಲ್ಲ ಸೇರಿ ಟೋಟಲ್ 5 ಪೇರ್ಸ್ ಇಯರಿಂಗ್ಸಿಗೆ ಟೋಟಲ್ 150 ರೂಪೀಸ್ ಆಯಿತು. ಇಯರಿಂಗ್ಸು ಇದೊಂದು, ಆಮೇಲೆ ಇದೊಂದು ಸಖತ್ತಾಗಿದೆ ಅಲ್ವಾ, ಇದೊಂದು, ಆಮೇಲೆ
ಇದು ಚಿಕ್ಕದು. ನನಗೆ ಚಿಕ್ಕ ಚಿಕ್ಕ ಇಯರಿಂಗ್ಸ್ ತುಂಬಾ ಇಷ್ಟ ಆಗುತ್ತೆ. ಸೊ ಇದೊಂದು ಇರಲಿ ಅಂತ ಹೇಳ್ಬಿಟ್ಟು ತಗೊಂಡೆ. ನಿಮಗೆ ಕಾಣಿಸ್ತಾ ಇದೆಯೋ ಗೊತ್ತಾಗ್ತಿಲ್ಲ ನನಗೆ. ಸೆಲೆಕ್ಟ್ ಮಾಡಿ ತೋರಿಸು. ನೀನು ಸೆಲೆಕ್ಟ್ ಮಾಡಿದ್ದು ಇದೆ ತಾನೆ? ಈಗ ವರುಣ್ ಸೆಲೆಕ್ಟ್ ಮಾಡಿದ್ದಿದ್ದು ವರುಣ್ ಸೆಲೆಕ್ಟ್ ಮಾಡಿದ್ದಿದು ಅಲ್ಲ, ಇದ್ರ ಪಕ್ಕದ ನಾನು ಇದನ್ನ ಸೆಲೆಕ್ಟ್ ಮಾಡಿದ್ದು. ನೀನು ಯಾವುದು ಸೆಲೆಕ್ಟ್ ಮಾಡಿಲ್ಲ. ಅದು ಸೆಲೆಕ್ಟ್ ಮಾಡಿ ತಗೊಂಡು ನಾನೇ ಕೊಟ್ಟಿದ್ದೀನಿ ಕೈಲಿ ಚೆನ್ನಾಗಿದೆ ಅಂತ. ಏನೋ ಗೊತ್ತಿಲ್ಲ, ಬಟ್ ವರುಣ್ ಇದು ಸೆಲೆಕ್ಟ್ ಮಾಡಿದ್ದು ಇದೊಂದು. ಆಮೇಲೆ ಇನ್ನೊಂದು ಯಾವುದು ಇದು 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 ಸ್ಯಾರಿಗಳಿಗೂ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಇದೊಂದು ಗೋಲ್ಡ್ ಕಲರಲ್ಲಿ ಇದನ್ನು ತಗೊಂಡೆ. ಆಮೇಲೆ ಇದಂತೂ ನನಗೆ ತುಂಬಾ ಇಷ್ಟ ಆಯಿತು. ನನಗೆ ಮೊದಲೇ ಪಿಂಕ್ ಅಂದರೆ ತುಂಬಾ ಇಷ್ಟ. ಸೊ ಇದೊಂದೇ ಇದ್ದಿದ್ದು ಅಷ್ಟೊಂದು ಇಯರಿಂಗ್ಸಲ್ಲಿ, ಅದು ಇದೊಂದು ತಗೊಂಡೆ. ಸಖತ್ತಾಗಿದೆ ಇದು. ಅಷ್ಟೆಲ್ಲ ತೋರಿಸ್ದೆ ಅನ್ಸುತ್ತೆ ನಾನು. ಇಲ್ಲ ಇಯರಿಂಗ್ಸ್ ಮತ್ತು ಬ್ರಾಸ್ಲೆಟು ಇಯರಿಂಗ್ಸ್